ಅಡ್ಜಸ್ಟ್ಮೆಂಟ್ ಜೀವನ ಅಲ್ಲ, ಸ್ಯಾಟಿಸ್ಫೈಡ್ ಜೀವನ, ವಿಷನರಿ ಲೈಫ್ ಪಕ್ಕ ವಿಷನರಿನಾ? ಆ ವಿಷನರೀಸ್ ಆದ್ರೆ ಈಗ ನಾನು ಹೇಳುವಂತಹ ಪಾಠ ನಿಮ್ಮ ಕಿವಿಗೆ, ನಿಮ್ಮ ಹಾರ್ಟಿಗೆ ಟಚ್ ಆಗುತ್ತೆ. ಯಾರು ವಿಷನರಿ ಇದ್ದಾರೆ ಅವರು 100% ಈ ಕಾರ್ಯಕ್ರಮದಿಂದ ಬದಲಾವಣೆ ಆಗ್ತಾರೆ. ಬದಲಾವಣೆಯಾಗಿ ನಾನು ಏನಾದ್ರು ಸಾಧನೆ ಮಾಡ್ಲೇಬೇಕಪ್ಪ, ನನ್ನ ವಿಷನರಿ, ನನ್ನ ಮೈಂಡು, ನನ್ನ ಒಳಗಡೆ ಸಾಧಕ ಇದ್ದಾನೆ, ನಾನು ಬಂದಿರೋದೇ ಸಾಧನೆ ಮಾಡೋದಕ್ಕೆ, ನಾನು ಮಾಡೇ ಮಾಡ್ತೀನಿ, ಟೈಮ್ ಕಾಲ ಮಾಡೋದಿಲ್ಲ, ನಾನು ಮಾಡ್ತೀನಿ, ನಾನು ಮಾಡೇ ಮಾಡ್ತೀನಿ ಅಂತ ಹೇಳ್ಬಿಟ್ಟು ದೀಕ್ಷೆ ತಗೊಂಡು ಹೋಗ್ತಾರೆ ಈ ಕಾರ್ಯಕ್ರಮದಲ್ಲಿ. ಡ್ರೀಮ್ಸ್ ಆರ್ ಎಮೋಷನ್ ನೀಡ್ಸ್ ಎ ಪ್ಲಾಟ್ಫಾರ್ಮ್. ಯಾರಿಗೆ ಕನಸುಗಳಿದೆ ಇದೆಯಾ? ಏನ್ ಕನಸಿದೆ? ಸಕ್ಸಸ್ ಆಮೇಲೆ ಆಗ್ಬೇಕು ಸರ್, ಆಮೇಲೆ ಸಕ್ಸಸ್ಫುಲ್ ಪರ್ಸನ್ ಆಗ್ಬೇಕು ಸರ್, ಆಮೇಲೆ ಇನ್ನೇನ್ ಕನಸುಗಳಿದಾವೆ? ಕೋಟಿ ಮನೆ ಕಟ್ಟಬೇಕು ಸರ್. ಎಷ್ಟು ಕೋಟಿದು? 1-2 ಕೋಟಿ ಮನೆ. ಈಗ 100 ಕೋಟಿ ದುಡ್ಡು ಬರೋದಲ್ಲ, ಏನ್ ಮಾಡ್ತೀರಾ? ಈ 100 ಕೋಟಿ ಎಲ್ಲ ಫುಲ್ಫಿಲ್ ಆಗುತ್ತೆ ನಿಮ್ದು? ಡ್ರೀಮ್ಸ್, ನಮ್ಮ ಡ್ರೀಮ್ಸ್, ನಮ್ಮ ಕನಸುಗಳು ನಮ್ಗೆ ಎಮೋಷನ್ ಆಗಿರ್ಬೇಕು. ಎಮೋಷನ್. ಈಗ ನಾನು ಕಾರ್ ಓಡಿಸ್ತಾ ಇದ್ರೆ ನಮ್ಗೆ ಎಮೋಷನ್. ಹಾಡಿ ಕಾರಲ್ಲಿ ಕುತ್ಕೊಂಡಿದ್ರೆ, AC ಹಾಕೊಂಡು ಫುಲ್ ಸೌಂಡ್ ಹಾಕೊಂಡು ಡ್ರೈವ್ ಮಾಡ್ಕೊಂಡು ಹೋಗ್ತಾ ಇದ್ರೆ ನನ್ನ ಕನಸಾಗಿತ್ತು. ಎಮೋಷನ್ ನೀಡ್ಸ್ ಎ ಪ್ಲಾಟ್ಫಾರ್ಮ್ ರೀಚ್ ನನಗೆ ಸಿಕ್ತು. ನೋಡಿ, ನಮ್ಮ ಕನಸುಗಳು ನನಸಾಗಬೇಕಾದ್ರೆ ನಾವು ಎಮೋಷನಲಿ ಕನೆಕ್ಟ್ ಆಗಿರ್ಬೇಕು. ನಮ್ಮ ಕನಸುಗಳನ್ನ ಹೇಳಿದ್ರಲ್ಲ, ಅದು ಕನಸಲ್ಲ. ನಿಮ್ಮ ಕನಸುಗಳು ನಿಮ್ನ ನಿದ್ರೆ ಮಾಡ್ಲಿಕ್ಕೆ ಬಿಡಬಾರ್ದು. ಅದು ನಿಜವಾದ ಕನಸು, ಅದು ನಿಜವಾದ ಕನಸು. ಎಮೋಷನ್ ಆಗಿರ್ಬೇಕು. ಕಣ್ಣು ಬಿಟ್ಟಕ್ಕೆ ಆಮೇಲೆ ಇದೇ ತರ ಕಾತ್ಕೋಬೇಕು, ಇದೇ ನೋಡಿಬೇಕು, ಇದೇ ಮಾಡ್ಬೇಕು, ಹಿಂಗೆ ಮಾಡ್ಬೇಕು, ಕಣ್ಣು ನೋಡಿ ಇರ್ಬೇಕು. ಅದು ಡ್ರೀಮ್ಸ್. ಎಮೋಷನ್ ನೀಡ್ಸ್ ಎ ಪ್ಲಾಟ್ಫಾರ್ಮ್. ನೋಡಿ, ಇವ್ರು ನೇಹಾ ಕಕ್ಕರ್ ಗೊತ್ತಾ ನಿಮ್ಗೆ? ಇಂಡಿಯನ್ ಸಿಂಗರ್. ಇವರು ಫಸ್ಟ್ ಆರ್ಕೆಸ್ಟ್ರಾದಲ್ಲಿ ಸಿಂಗ್ ಮಾಡ್ತಿದ್ರು. ಯಾವ್ದ್ರಲ್ಲಿ? ಆರ್ಕೆಸ್ಟ್ರಾದಲ್ಲಿ ಸಾಂಗ್ ಹೇಳಕ್ ಹೋಗ್ತಿದ್ರು. ಒಂದ್ ದಿನಕ್ಕೆ 1,000 ಕೊಡ್ತಿದ್ರು. ಎಷ್ಟು? ಒಂದ್ ದಿನಕ್ಕೆ 1,000 ದುಡ್ಡು ಕೊಡ್ತಿದ್ರು. ಸೊ 1,000 ದುಡ್ಡು ತಗೊಂಡು ಸಿಂಗಿಂಗ್ ಮಾಡ್ಕೊಂಡು ಬರ್ತಿದ್ರು. ಇವ್ರ ಹತ್ರ ಕನಸ್ಕೊಂಡಿದ್ದು, ನಾನು ದೊಡ್ಡ ವ್ಯಕ್ತಿ ಆಗ್ಬೇಕು, ದೊಡ್ಡ ಸಿಂಗರ್ ಆಗ್ಬೇಕು, ಕೋಟಿ ದುಡ್ಡು ನಾನು ಸಂಪಾದನೆ ಮಾಡ್ಬೇಕು ಅಂತ ಅವ್ರಿಗೆ ಕನಸುಗಳಿತ್ತು. ಎಮೋಷನ್ಸ್ ಇತ್ತು. ಪ್ಲಾಟ್ಫಾರ್ಮ್ ಸಿಕ್ತು, ಇಂಡಿಯನ್ ಐಡಲ್ ಅಂತ. ಇಂಡಿಯನ್ ಐಡಲ್ ಅಂತ ಒಂದು ಶೋ ಸಿಕ್ತು, ಪ್ಲಾಟ್ಫಾರ್ಮ್ ಸಿಕ್ಬಿಡ್ತು. ಹೋದ್ರು, ಸಾಂಗ್ ಆಡಿದ್ರು. ಇವತ್ತು ಒಂದು ಸಾಂಗ್ಗೆ 1 ಕೋಟಿ ತಗೊಳ್ತಾರೆ. ಡ್ರೀಮ್ಸ್, ಎಮೋಷನ್, ಪ್ಲಾಟ್ಫಾರ್ಮ್, ಅಚೀವ್ಮೆಂಟ್. ಅರ್ಥ ಆಗ್ತಿದ್ಯಾ ಸರ್, ಮೇಡಮ್? ಅವ್ರಿಗೆ ಕನಸುಗಳಿತ್ತು, ಎಮೋಷನ್ ಆಗಿದ್ರು, ಪ್ಲಾಟ್ಫಾರ್ಮ್ ಬೇಕಿತ್ತು, ಇಂಡಿಯನ್ ಐಡಲ್ ಅಂತ ಪ್ಲಾಟ್ಫಾರ್ಮ್ ಸಿಕ್ತು, ಅಚೀವರ್ ಆಗಿ ಹೊರಹೊಮ್ಮಿದ್ದಾರೆ. ನಿಜನಾ ಸುಳ್ಳ? ನೆಕ್ಸ್ಟ್ ನೋಡಿ, MS ಧೋನಿ ಗೊತ್ತಾಗ ನಿಮ್ಗೆ? ಕ್ರಿಕೆಟರ್, ಇಂಡಿಯನ್ ಕ್ರಿಕೆಟರ್, ಕರೆಕ್ಟ್ ಅಲ್ಲ? ಸೊ ಇವರು ಸಮೇತ ಸ್ಯಾಟಿಸ್ಫೈಡ್ ಜೀವನದಲ್ಲಿ ಇದ್ರು. ಸ್ಯಾಟಿಸ್ಫೈಡ್ ಜೀವನದಲ್ಲಿ ಇರ್ಬೇಕಿದ್ದಾಗ ಟಿಕೆಟ್ ಕಲೆಕ್ಟರ್ ಆಗಿದ್ರು. ಏನಾಗಿದ್ರು? ಸೆಂಟ್ರಲ್ ಗವರ್ನಮೆಂಟ್ ಜಾಬ್, ಲ್ಯಾಕ್ಸ್ ಟುಗೆದರ್ ಇನ್ಕಮ್, ಸಂಬಳ, ಒಂದ್ ತಿಂಗಳಿಗೆ 1 ಲಕ್ಷ ಮೇಲೆ ಸಂಬಳ ಇತ್ತು. ಆಯ್ತಾ? ಸೊ ಇವ್ರ ಮೈಂಡ್ ಹೇಳ್ತಿತ್ತು, ನೀನು ಸ್ಯಾಟಿಸ್ಫೈಡ್ ಜೀವನ ಮಾಡಲ್ಲ, ನೀನು ವಿಷನರಿ ಪೀಪಲ್, ನಿನಗೆ ಕನ್ಸ್ಕೊಂಡಿದ್ದಾವೆ, ನಿನಗೆ ಎಮೋಷನ್ ಇದೆ, ಪ್ಲಾಟ್ಫಾರ್ಮ್ ಕ್ರಿಕೆಟರ್ ಆಗ್ಬೋದು, ಹೋಗು ಅಂತ ಅವ್ನ ಮನಸ್ಸಲ್ಲಿರೋ ಸಾಧಕ ಹೇಳ್ತಾನೆ ಇದ್ದ. ಇವ್ನು ಒಂದಿನ ಡಿಸೈಡ್ ಮಾಡ್ಬಿಟ್ಟು ಆ ಜಾಬ್ ನ ಕ್ವಿಟ್ ಮಾಡೋಣ ಅಂತ ಡಿಸೈಡ್ ಮಾಡ್ಕೊಂಡು ಅವ್ರ ಅಪ್ಪನ ಬಳಿ ಹೋಗಿ ಕುತ್ಕೊಂಡಾಗ ಅವ್ರ ಅಪ್ಪನ್ ಕೇಳ್ತಾನೆ, ಅಪ್ಪ ನಾನು ಜಾಬ್ ನ ಬಿಡ್ತಾ ಇದ್ದೀನಿ, ಸೆಂಟ್ರಲ್ ಗವರ್ನಮೆಂಟ್ ಜಾಬ್, ಟಿಕೆಟ್ ಕಲೆಕ್ಟರ್ ನಾನು ಟ್ರೈನಲ್ಲಿ, ಓಕೆನಾ? ಸೊ ನಾನು ಜಾಬ್ ರಿಸೈನ್ ಮಾಡ್ತೀನಿ. ಅರೆ, ಜಾಬ್ ರಿಸೈನ್ ಮಾಡ್ತೀಯಾ? ಬೇಡ ಕಣೋ, ಬರ್ಬಾದ್ ಆಗ್ಬಿಡ್ತೀಯಾ, ಲಕ್ಷ ಸ್ಯಾಲರಿ, ಯಾಕೆ ಬಿಡ್ತೀಯಾ? ಬಿಡ್ಬೇಡ, ನನ್ನ ಮಾತು ಕೇಳಿ ಬಿಡ್ಬೇಡ ಅಂತ ಅಪ್ಪ ಹೇಳಿದ್ರು. ಫ್ಯಾಮಿಲಿ ಹತ್ರ ಕೇಳ್ದ, ಫ್ಯಾಮಿಲಿ ಎಲ್ಲರೂ ಕೂಡ ಒಪಿನಿಯನ್ ಹೇಳಿದ್ರು, ಬಿಡ್ಬೇಡ, ಯಾವುದೇ ಕಾರಣ ಬಿಡ್ಬೇಡ ಅಂತ. ಒಂದ್ ಸ್ವಲ್ಪ ಕ್ವಶನ್ ಹಾಕೊಳ್ಳಿ, ನಾವು ನೀವು ಇವ್ರ ಪ್ಲೇಸ್ ಅಲ್ಲಿ ಇದ್ದಿದ್ರೆ ಏನ್ ಮಾಡ್ತಿದ್ವಿ? ರಿಸೈನ್ ಮಾಡ್ತಿದ್ವಾ? ಯಾವುದೇ ಕಾರಣಕ್ಕೂ ರಿಸೈನ್ ಮಾಡ್ತಿರಲಿಲ್ಲ. ಅಂದ್ರೆ ಸ್ಯಾಟಿಸ್ಫೈಡ್ ಮೈಂಡ್. ಕರೆಕ್ಟಾ? ಅವ್ರು ಯೋಚನೆ ಮಾಡಿದ್ರು, ಸ್ಟ್ರಾಂಗ್ ಮೈಂಡ್ ಸೆಟ್ ಮಾಡಿದ್ರು. ನಾನು ಸ್ಯಾಟಿಸ್ಫೈಡ್ ಇದ್ರೆ ಆಗಲ್ಲ, ಈ ಪ್ರಪಂಚ ಗೊತ್ತಾಗ್ಬೇಕು, ನನಗೆ ಅನ್ಸ್ಕೊಂಡಿದ್ದಾವೆ, ನನಗೆ ಎಮೋಷನ್ಸ್ ಇದೆ, ಪ್ಲಾಟ್ಫಾರ್ಮ್ ಕ್ರಿಕೆಟ್ ಆಗ್ಬೋದು, ನಾನು ರಿಸೈನ್ ಮಾಡೋಣ ಬಿಟ್ಟು ಈಗ ಟ್ರೈನ್ ಹೋಗ್ತಾ ಇದೆ, ಅದು ಕುತ್ಕೊಳ್ಳ ಟ್ರೈನಿಗೆ, ಇಲ್ಲ ರಿಸೈನ್ ಮಾಡಲ್ಲ. ಒಂದು ಯೋಚನೆ ಮಾಡ್ತಾರೆ, ಸ್ಟ್ರಾಂಗ್ ಡಿಸಿಷನ್ ತಗೊಳ್ತಾರೆ, ರಿಸೈನ್ ಮಾಡ್ಬಿಟ್ಟು ಬಂದು ಪ್ರಾಕ್ಟೀಸ್ ಮಾಡ್ತಾರೆ. ಇವತ್ತು ಕ್ರಿಕೆಟ್ ಅಲ್ಲಿ ಎಂತ ಹೆಸರು ಮಾಡ್ತಾರೆ, ಕೋಟಿಗಟ್ಟಲೆ ದುಡ್ಡು ಮಾಡಿದಾರ ಮಾಡಿಲ್ಲ, ಅವರು ಸ್ಯಾಟಿಸ್ಫ್ಯಾಕ್ಷನ್ ಇದ್ರು ಸರ್. ಮೇಡಮ್, ಇವತ್ತು ವಿಷನರಿ ಪೀಪಲ್ ಆಗಿಲ್ವಾ? ಈಗ ನಾವು ನೀವು ಇದೀವಲ್ಲ ಸ್ಯಾಟಿಸ್ಫೈಡ್ ಜೀವನದಲ್ಲಿ, ನಾವು ವಿಷನರಿ ಆಗ್ಬೋದಾ? ಡ್ರೀಮ್ಸ್, ಎಮೋಷನ್, ಪ್ಲಾಟ್ಫಾರ್ಮ್. ಅವ್ರಿಗೆ ಇಂಡಿಯನ್ ಸಿಂಗರ್ ಆಗ್ಲಿಕ್ಕೆ ಇಂಡಿಯನ್ ಐಡಲ್, ಇವ್ರಿಗೆ ಕ್ರಿಕೆಟ್, ನಮ್ಗೆ ನಿಮ್ಗೆ ಇಷ್ಟ.
ಯಾವುದು? ನೆಕ್ಸ್ಟ್ ನೋಡಿ ಇನ್ನೊಬ್ರು ಇದ್ದಾರೆ ನಮ್ಮ ಹಾಸನ್ ಅವರು ಒಬ್ರು ಹೊಡಿಲಿ ಸರ್ ಗೊತ್ತಾ ಅಂತ ಗೊತ್ತಾ ಇವರು ಗೊತ್ತಾ ನಿಮಗೆ ಕೇಳಿದ್ದು ಗೊತ್ತಾ ಅಣ್ಣಾರೇ ಗೊತ್ತಾ ಹೇಳಿ ಸರ್ ಗೊತ್ತಾ ಇವರು ರಾಕಿಂಗ್ ಸ್ಟಾರ್ ಯಶ್ ಅವರು ಒಂದು ದಿನ ಸಾಲ ಕಟ್ಟಕ್ಕಾಗ್ತೀರಾ ಚೀಟಿ ಕಟ್ಟಕ್ಕಾಗ್ತೀರಾ ಅಷ್ಟೊಂದು ನಿಮ್ಗೆಲ್ಲ ಚೆನ್ನಾಗಿ ಗೊತ್ತು. ಸೊ ಮೆಜೆಸ್ಟಿಕ್ ಕೊಡೋಗ್ಬಿಡ್ತಾರೆ ಬೆಂಗಳೂರಿಗೆ ಬಸ್ ತಗೊಂಡ್ಬಿಡ್ತಾರೆ ಖಾಲಿ ಕೈಯಲ್ಲಿ ಏನಿಲ್ಲ ಝೀರೋ ಸಾಲ ಕಟ್ಟಕ್ ದುಡ್ಡಿಲ್ಲ ಮನೇಲಿ ಛೀ ಅಂತ ಬೈತಿದ್ದಾರೆ. ಅಕ್ಕಪಕ್ಕ ಎಲ್ಲ ಸಾಲ ಕೊಡಲ್ಲ ಬಂದು ಮನೆ ಮುಂದೆ ನಿಂತ್ಕೊಂಡು ಬೈತಿದ್ದಾರೆ ಉಗಿತಿದ್ದಾರೆ. ಅವ್ರ ಅಪ್ಪ ಅಮ್ಮ ಮಾನವರದಿ ಹೋಗ್ತಾ ಇದೆ. ಹೋದ್ರು ಬೆಂಗಳೂರಲ್ಲಿ ಕುತ್ಕೊಂಡಿದ್ರು. ಒಂದಿನ ರಾತ್ರಿ ಆಗುತ್ತೆ. ರಾತ್ರಿ ಆದಾಗ ಈ ಕಡೆ ಗಾಂಧಿನಗರ ಕಾಣ್ತಾ ಇದೆ, ಈ ಕಡೆ ಮೆಜೆಸ್ಟಿಕ್ ಅಲ್ಲಿ ಕುತ್ಕೊಳ್ತಾರೆ. ರಾತ್ರಿ ಪೂರ ಕುತ್ಕೊಳ್ತಾರೆ, ನಿದ್ದೆ ಮಾಡಿಲ್ಲ. ಅವ್ರು ಆಲೋಚನೆ ಮಾಡ್ತಾರೆ, ಈಗ ನಾನು ಎದ್ದು ಮನೆಗೆ ಹೋಗ್ಲಾ. ಮನೆಗೆ ಹೋದ್ರೆ ಅದೇ ಜೀವನ, ಅದೇ ಕಷ್ಟ. ಚೀಟಿ ಕಟ್ಟಬೇಕು, ಸಂಘ ಕಟ್ಟಬೇಕು, ಉಗಿತಾರೆ, ಬಯಸ್ಕೋಬೇಕು. ಇದೇ ಜೀವನ. ಅಡ್ಜಸ್ಟ್ಮೆಂಟ್ ಜೀವನದಲ್ಲಿ ನಾವು ಇದೀವಿ. ಇವಾಗ ಏನಾದ್ರೂ ಮಾಡಿ ನನ್ನ ಮೈಂಡ್ ವಿಷನ್ ಇದೆ, ಏನಾದ್ರೂ ಮಾಡಿ ಚೇಂಜ್ ಆಗಬೇಕು. ಈ ಕಡೆ ನೋಡಿ ಗಾಂಧಿನಗರ ಅಷ್ಟು ಸುಲಭವಾಗಿಲ್ಲ. ಗಾಂಧಿನಗರ ಕಟೌಟ್ ಹಾಕ್ಸ್ಕೊಳ್ಳೋದು ಸುಲಭ ಇಲ್ಲ, ಏನಾದ್ರು ಮಾಡಿ ಮಾಡ್ಲೇಬೇಕು. ಸೊ ಈಗ ಬಂದ್ಬಿಟ್ಟಿದ್ದೀನಿ ನಾನು, ನನ್ನ ಮೈಂಡ್ ಹೇಳ್ತಾ ಇದೆ ನೀನು ಒಳಗಡೆ ಒಬ್ಬ ಸಾಧಕ ಇದೆ ಅಂತ ಹೇಳ್ಬಿಟ್ಟು ಮಾಡೋಣ ಅಂತೇಳಿ ಹೋದ್ರು. ಇವತ್ತು ಇಡೀ ಪ್ರಪಂಚಕ್ಕೆ ನಂಬರ್ 1 ಹೀರೋ ಆದ್ರು. ಅವರು ಅಡ್ಜಸ್ಟ್ಮೆಂಟ್ ಜೀವನದಲ್ಲಿ ಇರಲಿಲ್ವಾ? ಈಗ ವಿಷನರಿ ಪೀಪಲ್ ಆಗಿಲ್ವಾ? ಆಗಿಲ್ವಾ? ಹಾಗಾದ್ರೆ ಬ್ರೈನ್ ನಲ್ಲಿ ಸ್ವಲ್ಪ ಎಕ್ಸ್ಟ್ರಾ ಕೊಟ್ಟಿರ್ಬೇಕಲ್ವಾ ದೇವರು? ಏನಾದ್ರು ಕೊಟ್ಟಿದ್ದಾನ? ಇಲ್ಲ. ನಿಮಗೆ ಸೇಮ್ ಹೌದಾನೆ? ಹಾಗಾದ್ರೆ ನೀವು ವಿಷನರಿ ಆಗ್ಬೋದಾ? ಹಾಕಲ್ವಾ? ಇನ್ನೊಂದು ವರ್ಷ ಪರಿಚಯ ಮಾಡ್ಕೊಡ್ತೀನಿ ನಿಮಗೆ. ಇವ್ರನ್ನ ನೀವು ನೋಡೇ ಇಲ್ಲ, ಚಾನ್ಸ್ ನೋಡಕ್ಕೆ ಪರಿಚಯ ಮಾಡ್ಕೊಳ್ಳ. 100% ನೀವು ಯಾರು ಕೂಡ ನೋಡಿಲ್ಲ. ಅವ್ರನ್ನ ತೋರಿಸ್ತೀನಿ ನಾನು. ಇವರು ಸಮೇತ ಸ್ಯಾಟಿಸ್ಫೈಡ್ ಜೀವನದಲ್ಲಿ ಇದ್ರು, ಅಡ್ಜಸ್ಟ್ಮೆಂಟ್ ಜೀವನದಲ್ಲಿ ಇದ್ರು. ಇವಾಗ ವಿಷನರಿ ಆಗ್ಬಿಟ್ಟು ಅಚೀವ್ಮೆಂಟ್ ಮಾಡಿ ಮೆರೀತವ್ರೆ ಇಷ್ಟ ವೆಲ್ನೆಸ್ ಸಂಸ್ಥೆ. ತೋರಿಸ್ಬೋದಾ? ಹೇಳ್ಬಿಟ್ಟು ಮಿಸ್ಟರ್ ಮಾಹಿ ಫ್ರಮ್ ಬ್ಯಾಂಗ್ಳೂರು ICICI ಬ್ಯಾಂಕ್ ಅಲ್ಲಿ ಎಂಪ್ಲಾಯ್ ಆಗಿದ್ರು. ಸ್ಯಾಟಿಸ್ಫೈಡ್ ಜೀವನ. ಸಾಕಪ್ಪ, ಏನೋ 1 ಲಕ್ಷ ಬರ್ತಿದೆಯಲ್ಲ. ಕೌಂಟ್ ಮಾಡಿದ್ರು MD ಸರ್ ಮುಂದೆ ಕುತ್ಕೊಂಡು. ನೋಡಿ ಮಾಹಿ ಅವರೇ, ತಿಂಗಳಿಗೆ 1 ಲಕ್ಷ, 1 ವರ್ಷಕ್ಕೆ 12 ಲಕ್ಷ, 10 ವರ್ಷಕ್ಕೆ 1,20,00,000, 20 ವರ್ಷಕ್ಕೆ 2,40,00,000, 30 ವರ್ಷಕ್ಕೆ 3,60,00,000. ಇಡೀ ಜೀವನ 30 ವರ್ಷ ಕೆಲಸ ಮಾಡೋದು. ಕರೆಕ್ಟಾ? 30 ವರ್ಷಕ್ಕೆ ಬರೀ 3,60,00,000 ನಿಮಗೆ 1 ಲಕ್ಷ ಸ್ಯಾಲರಿ ಇದೆ ಮಾಹಿ ಅವರೇ. ಅದೇ 20 ನೀವು ಕೆಲಸ ಮಾಡಿದ್ರೆ ನಿಮ್ಗೆ ನಾನು ಅಚೀವ್ಮೆಂಟ್ ಮಾಡಿಸ್ತೀನಿ, ಬರೀ 3 ವರ್ಷದಲ್ಲಿ 3 ಕೋಟಿ ಕೊಡಿಸ್ತೀನಿ ಅಂತ ಹೇಳಿ ಪ್ರಾಮಿಸ್ ಮಾಡಿ ಕರ್ಕೊ ಬಂದ್ರು. ಅವ್ರು ರಿಸೈನ್ ಮಾಡಿದ್ರು. ಅವ್ರ ಮೈಂಡ್ ಹೇಳಿತ್ತು ಅವತ್ತು, ನಿಮಗೆ ಸ್ಯಾಟಿಸ್ಫೈಡ್ ಇದೆಯಾ, ನೀನ್ ವಿಷನರಿ ಅಂತ ಹೇಳಿತ್ತು. ಸೊ ಇವತ್ತು ವಿಷನರಿ ಆಗಿ ಥಿಂಕ್ ಮಾಡಿದ್ರು, ರಿಸೈನ್ ಮಾಡಿ ಬಂದು ವಿಷನಲ್ಲಿ ಕೆಲಸ ಮಾಡಿದ್ರು. BMW X1 ಕಾರ್ ತಗೊಂಡು ಎಂಜಾಯ್ ಮಾಡಿ 3-4 ಕೋಟಿ ಇನ್ಕಮ್ ನಮ್ಮ ವಿಷನ ತಗೊಂಡಿಲ್ವಾ ಮೇಡಮ್? ಬಾಯ್ ಬಿಡಿ ಮೇಡಮ್, ತಗೊಂಡಿಲ್ವಾ ಇಲ್ವಾ? ನಿಮಗೆ ಬೇಕಾ ಬೇಡ? ಮೈಂಡ್ ಸೆಟ್ ಚೇಂಜ್ ಮಾಡ್ಕೊಡ್ತೀರಾ ಇಲ್ವಾ? ನೆಕ್ಸ್ಟ್ ನೋಡಿ ಸಂತೋಷ್ ಪಾಟೀಲ್ ಸರ್. 23 ಲಕ್ಷ ಸಾಲ ಇತ್ತು. ಏನಿತ್ತು ಸಾಲ? ಸಾಲ ಅವ್ರು ಹೇಳ್ತಾರೆ, ಅವ್ರು ಚೆನ್ನಾಗಿದೆ ಹೇಳಕ್ಕೆ. ಅವ್ರು ಸಾಲ ಯಾರ ಗೊತ್ತಾ ಮಾಡಿದ್ದು? ಸ್ವಂತ ಮಾವ ಹತ್ರ. ಹೆಂಡತಿ ಅಪ್ಪನ ಸಾಲ ಮಾಡಿದ್ರು. ಈ ಕಡೆ ಮನೇಲಿ ಇರಂಗಿಲ್ಲ, ಹೊರಗಡೆ ಹೋಗಂಗಿಲ್ಲ, ಎಲ್ಲಾದ್ರೂ ಬಯಸ್ಕೋಬೇಕು. ಆ ತರ ಸಮಸ್ಯೆ ಸಿಕ್ಕಾಕೊಂಡ್ಬಿಟ್ಟಿದ್ರು. ಸೊ ವಿ ಸ್ಟಾರ್ ಅವ್ರಿಗೆ ಅವಕಾಶ ಕೊಡ್ತು. 1.5 ಕೋಟಿದು ಮನೆ ಕಟ್ಟಿದ್ರೆ ಹುಬ್ಳಿಯಲ್ಲಿ. 1.5 ಕೋಟಿ ಮನೆ. ಗವರ್ಮೆಂಟ್ ವಿಷನರಿ ಆಗಿತ್ತಲ್ವಾ? ಅವ್ರೊಳಗೆ ಒಬ್ಬ ಸಾಧಕ ಇದ್ದ ತಾನೆ. ಇದೇ ಪ್ಲಾಟ್ಫಾರ್ಮ್ ನ ಬಳಸ್ಕೊಂಡು ತಾನೆ ಅವರು ಕರೋಡ್ಪತಿ ಆದ್ರು. ಈಗ ನಾವು ನೀವು ಬಳಸ್ಕೋಬೋದಾ? ನೆಕ್ಸ್ಟ್ ನೋಡಿ, RK ಟಿವಿನ ಫೌಂಡರ್, ಡಿಸ್ಟ್ರಿಬ್ಯೂಟರ್, ಸಮೇತ ಜೀವನ ಸ್ಯಾಟಿಸ್ಫೈಡ್ ಇತ್ತು. ಹೆಂಗೋ ಒಂದು ಫ್ಯಾನ್ಸಿ ಸ್ಟೋರ್ ಇದೆ, ದುಡ್ಡು ಬರ್ತಾ ಇದೆ, ಬಾಡಿಗೆ ಬರ್ತಾ ಇದೆ, ಹೆಂಗೋ ನಡೀತಾ ಇದೆಯಲ್ಲ ಅಂತಿದ್ರು. ಆದ್ರೂ ಅವ್ರ ಮೈಂಡ್ ಹೇಳ್ತಾ ಇತ್ತು, ನೀವು ಪ್ಯೂರ್ ನೆಟ್ವರ್ಕ್ ಅವರು, ನಿಮಗೆ ಪ್ಲಾಟ್ಫಾರ್ಮ್ ವಿ ಸ್ಟಾರ್ ಸಿಕ್ಕಿದೆ, ಇನ್ನೂ ಏನೋ ಅಚೀವ್ಮೆಂಟ್ ಮಾಡ್ಬೋದು, ಇನ್ನೂ ಏನೋ ತೆಗಿಬಹುದು, ದೊಡ್ಡ ಮಟ್ಟಿಗೆ ಬೆಳಿಬಹುದು ಅಂತ ಬಿಟ್ಟು ಪ್ಲಾಟ್ಫಾರ್ಮ್ ಸಿಕ್ತು, ಡ್ರೀಮ್ ಸಿಕ್ತು, ಎಮೋಷನ್ ಸಿಕ್ತು, ಪ್ಲಾಟ್ಫಾರ್ಮ್ ವಿ ಸ್ಟಾರ್ ಸಿಕ್ಕಿದೆ. ಈಗ ನಾಳೆ ನಾಡಿದ್ದು 1.5 ಕೋಟಿ ಮನೆ ಕಟ್ಟಿಲ್ವಾ? ಸಂತೋಷ ಕಟ್ಟಿಲ್ಲ ತಾನೇ?
ಸರ್ ಇವರು ಸಮೇತ ಸಾಧನೆ ಇದ್ರು, ಅಚೀವ್ಮೆಂಟ್ ಮಾಡಿದ್ರು. ಯೂಸುಫ್ ಸರ್ ಸಾಧನೆ ಮಾಡಿದ್ರು. ಅವರ ಲೇಡೀಸ್ ಸರ್ ನಾನು ಕರ್ಲಿಕ್ಕಿದ್ದೀನಿ ಸರ್, ನಾನು ಸ್ವಲ್ಪ ಕುಳ್ಳುಕಿದ್ದೀನಿ ಸರ್, ನಾನು ಉದ್ದಕ್ಕಿದ್ದೀನಿ ಸರ್, ನನಗೆ ನಾನು 100 ಕೋಟಿ ಮಾಡ್ತೀನಿ ಸರ್, ನಾನು ಕೋಟಿ ಪತಿ ಆಗ್ತೀನಿ ಸರ್. ಡಸ್ ನಾಟ್ ಮ್ಯಾಟರ್. ನಾನು ತೋರಿಸಿದ ಲೇಡೀಸ್ ಅವರು ಕೆಜಿಗಳ ಚಿನ್ನ ತಗೊಂಡಿಲ್ವಾ? ಮೊನ್ನೆ ಅವ್ರು ಆರ್ ಡಿ ಕಾರ್ ನೋಡ್ಕೊಂಡು ಬಂದೆ. RD A3 ತಗೊಳ್ತಾರೆ ಮೇಡಮ್ ಅವರು. ಹೆಂಗಿದೆ ಗೊತ್ತಾ, ಅವ್ರು ಒಂದ್ಸಲ ಈಗ ಆಗಸ್ಟ್ 16ಗೆ ಕಾರ್ ಬರ್ತಿದೆ, ಅವರು RD A3 ಕಾರ್ ನಾನು ನೋಡ್ಕೊಂಡು ಬಂದಿದ್ದೀನಿ. ಹೆಂಗಿದೆ ಅಂದ್ರೆ ಲೇಡೀಸ್ ಅವರು ಅಚೀವ್ಮೆಂಟ್ ಮಾಡ್ಬೋದು. ಅವ್ರಿಗೂ ಡ್ರೀಮ್ಸ್ ಇತ್ತು, ಎಮೋಷನ್ಸ್ ಇತ್ತು, ಪ್ಲಾಟ್ಫಾರ್ಮ್ ವಿ ಸ್ಟಾರ್ ಸಿಕ್ತು, ಅಚೀವರ್ ಆಗಿದ್ದಾರೆ. Love you so much. ನಾನು ನಿಮ್ಮ ಮಗ, ನಿಮ್ಮೆಲ್ಲರಿಗೂ ನಾನು ಚಿಕ್ಕವನು. ಎಂತ ತಪ್ಪು? ಹೌದಲ್ಲ, ತಪ್ಪಿದ್ಯಾ? ಅಮ್ಮನ ಏಜ್ ಹೇಳಿದ್ದೀರಾ, ಅಕ್ಕನ ಏಜ್ ಹೇಳಿದ್ದೀರಾ, ನನ್ನ ಸಿಸ್ಟರ್ ತರ ಯಾರು ಇಲ್ಲ. ನಾನೇ ಚಿಕ್ಕವನು, 29 ವರ್ಷ. ಎಷ್ಟು ಡೌ ಮಾಡ್ತಾರೆ ನಾನಿದ್ದೀನಿ ಅಂತ. ಈಗ ನಿಮ್ಮ ಮುಂದೆ ಒಂದು ವಿಷಯ ತೋರಿಸ್ತೀನಿ ನಾನು ಇವಾಗ. ಮೊನ್ನೆ ಅವರು ಸ್ಯಾಟಿಸ್ಫೈಡ್ ಜೀವನದಲ್ಲಿದ್ರು. ಅವ್ರಿಗೂ ಒಂದು ವಿಷನ್ ಇತ್ತು, ಕನಸಿತ್ತು, ಆಯ್ತಾ? ಕನಸಿತ್ತು, ಎಮೋಷನ್ಸ್ ಇತ್ತು. ವಿ ಸ್ಟಾರ್ ಏನಾರು ಮಾಡಿ ಡೈಮಂಡ್ ಆಗ್ಲೇಬೇಕು ಅಂತ ಮಾಡಿದ್ರು. ಇವತ್ತು ಡೈಮಂಡ್ ಆಗಿ ಇನ್ನೋವಾ ಕ್ರಿಸ್ಟಾ ಕಾರ್ ತಗೊಂಡು ನಿಮ್ ಕರ್ಡ್ ಮುಂದೆ ನಿಮ್ ಕನ್ಸಿತ್ತಲ್ಲ ಕಾರ್ ಮುಂದೆ ತಗೋಬೇಕಂತ. ಅವ್ರ ತುಂಬಾ ಇತ್ತು, ಕಾರ್ಗಳೆಲ್ಲ ಇದ್ವು, ಆದ್ರೆ ಅವ್ರದ್ದೇ ತಗೋಬೇಕು. ಅದು ಅಟ ಸ್ಯಾಟಿಸ್ಫೈಡ್ ಇತ್ತು ಜೀವನ. ಲಕ್ಷ ದುಡ್ಡು ಬರ್ತಿತ್ತು. ನಮ್ಮ ಹತ್ರ ಡ್ರೀಮ್ಸ್ ಇದೆ, ಎಮೋಷನ್ಸ್ ಇದೆ, ಪ್ಲಾಟ್ಫಾರ್ಮ್ ವಿ ಸ್ಟಾರ್ ಕೊಟ್ಟಿದೆ, ಡೈಮಂಡ್ ಆಗೋಣ, ಅಚೀವ್ಮೆಂಟ್ ಮಾಡೋಣ. ಇನ್ನೋವಾ ಕ್ರಿಸ್ಟಾ 8 ಜನ, ನಮ್ಮ ಫ್ಯಾಮಿಲಿ 8 ಜನ ಇದೀವಿ, 8 ಜನ ಕೂತ್ಕೊಳ್ಳೋ ಕಾರೇ ತಗೊಳ್ಳೋಣ ಅಂತ ಹೇಳಿ ತಗೊಂಡು ತೋರಿಸಿದ್ರೆ ಕ್ರಿಯಾಕದಂಬಿಟ್ಟ. ವಿಷನರಿ ಪೀಪಲ್. ಹೇಳಿ ಸರ್, ಇವಾಗ ಅಡ್ಜಸ್ಟ್ಮೆಂಟ್ ಚಿನ್ನ ಮಾಡೋಣ? ಸ್ಯಾಟಿಸ್ಫೈಡ್ ಚಿನ್ನ ಮಾಡೋಣ? ಇಲ್ಲ, ವಿಷನರಿ ಪೀಪಲ್ ಆಗೋಣ? ಡ್ರೀಮ್ಸ್, ಎಮೋಷನ್, ಪ್ಲಾಟ್ಫಾರ್ಮ್ ವೇಸ್ಟ್ ಆಗಲ್ಲ. ಪ್ರಿನ್ಸಿಪಲ್ ಆಫ್ ಸಕ್ಸಸ್ ಆಗೋದಕ್ಕೆ who will get a platform to success. ಯಾರಿಗೆ ಪ್ಲಾಟ್ಫಾರ್ಮ್ ಸಿಕ್ತು, ದಾರಿ ಸಿಕ್ತು, ಅವರೆಲ್ಲರೂ ಕೂಡ ಸಕ್ಸಸ್ ಆಗಿದ್ದಾರೆ. ಈಗ ನಾವು ಚೆಕ್ ಮಾಡ್ಕೊಳ್ಳೋಣ, ನಮಗೆ ಏನೇನು ಪ್ಲಾಟ್ಫಾರ್ಮ್ ಸಿಕ್ಕಿರಬಹುದು, ಅದು ಮುಂದೆ ಸಿಗುತ್ತಾ, ಚಾನ್ಸ್ ಇದೆಯಾ? ಆ ಚಾನ್ಸ್ ಇದ್ರೆ ಆ ಪ್ಲಾಟ್ಫಾರ್ಮ್ ಬಳಸ್ಕೊಂಡು ನಾವು ವಿಷನ್ ಪೀಪಲ್ ಆಗ್ಬೋದಾ? ಚೆಕ್ ಮಾಡ್ಕೊಳ್ಳೋಣ. ನಮ್ಮನ್ನ ಚೆಕ್ ಮಾಡ್ಕೊಳ್ಳೋಣ. ನಿದ್ದೆ ಮಾಡೋಣ. ಚೆಕ್ ಮಾಡ್ಕೊಳ್ತೀರಾ? ನಿಮಗೆ ಮಾತಾಡ್ತಿರೋದು ನೋಡಿ. ಹೈಯರ್ ಎಜುಕೇಶನ್, ಹೈಯರ್ ಕ್ಲಾಸ್ ಪ್ರೊಫೆಷನಲ್, ಈಗ ಚಾನ್ಸ್ ನಮಗೆ ನಿಮಗೆ ಇದೆಯಾ? IAS IPS ಡ್ರೀಮ್ಸ್, ಕನಸುಗಳಿದೆ, ಎಮೋಷನ್ಸ್ ಇದೆ, ಪ್ಲಾಟ್ಫಾರ್ಮ್ ಎಜುಕೇಶನ್ ಆಗುತ್ತಾ? ಚಾನ್ಸ್ ಇದೆಯಾ? IAS IPS ದೊಡ್ಡ ಅಧಿಕಾರಿ ಆಗಲ್ವಾ? ನೋ, ಚಾನ್ಸೇ ಇಲ್ಲ. ಯಾವುದೇ ಕಡೆಗೂ ಚಾನ್ಸ್ ಇಲ್ಲ. ಇವಾಗ ಎಕ್ಸಾಮ್ ಬರೆದು ನಾವು ದೊಡ್ಡ ಮಟ್ಟಿಗೆ ದೊಡ್ಡ ಅಧಿಕಾರಿ ಆಗ್ತೀವಿ, ಸುಳ್ಳು ಆಗುತ್ತಾ? ನೋವೇ ಇಲ್ಲ. ನೆಕ್ಸ್ಟ್ ನೋಡಿ, ಎಕ್ಸ್ಟ್ರಾಆರ್ಡಿನರಿ ಟ್ಯಾಲೆಂಟ್, ಸಕ್ಸಸ್ಫುಲ್ ಇನ್ ಓನ್ ಫೀಲ್ಡ್. ಎಕ್ಸ್ಟ್ರಾಆರ್ಡಿನರಿ ಟ್ಯಾಲೆಂಟ್, ಡ್ಯಾನ್ಸ್ ಮಾಡಕ್ ಬರುತ್ತಾ? ಬಂದ್ರೆ ದೇವರನೆಗೂ ವಿ ಸ್ಟಾರ್ ಬಿಟ್ಟು ಅಲ್ಲಿ ಫೋಕಸ್ ಮಾಡಿ. ದೇವರನ್ನ ಹೇಳ್ತೀನಿ ಕೇಳಿ, ನಿಮಗೆ ನೀವು ಚೆಕ್ ಮಾಡ್ಕೊಳ್ಳಿ. ಇವಾಗ ಆಯ್ತು, ಸಿಂಗಿಂಗ್ ಮಾಡಕ್ ಬರುತ್ತಾ? ಸಾಂಗ್ ಹೇಳಕ್ಕೆ ಬಂದ್ರೆ ದಯವಿಟ್ಟು ಹೋಗಿ ವಿ ಸ್ಟಾರ್ ಬಿಡಿ, ಅಲ್ಲಿ ಹೋಗಿ ಫೋಕಸ್ ಮಾಡಿ. ಸಕ್ಸಸ್ ಆಗಬಹುದು. ಕ್ರಿಕೆಟ್ ಆಡಕ್ ಬರುತ್ತಾ? ವಾಲಿಬಾಲ್ ಆಡಕ್ ಬರುತ್ತಾ? ಅಥವಾ ಬೇರೆ ಏನಾದ್ರು ಎಕ್ಸ್ಟ್ರಾ ಆರ್ಡಿನರಿ ಟ್ಯಾಲೆಂಟ್ ಇದೆಯಾ? ಸಿನಿಮಾದಲ್ಲಿ ಆಕ್ಟ್ ಮಾಡಕ್ ಬರುತ್ತಾ? ಬಿಡಿಬೇಕಾದ್ರೆ ಹೋಗಿ ವಿಸ್ತಾರ ಬಿಟ್ಟಿಬೇಕಾದ್ರೆ ಹೊರಗಡೆ ಮಾಡಿ, ನೋ ಪ್ರಾಬ್ಲಮ್. ಅಲ್ಲೂ ನೀವು ಸಕ್ಸಸ್ ಆಗಬಹುದು, ಆಗದೇನು ಇರಬಹುದು. ಕರೆಕ್ಟ್ ಅಲ್ಲ? ಇದು ಚಾನ್ಸ್ ಇದೆಯಾ? ನಮ್ಮ ಡ್ರೀಮ್ಸ್, ನಮ್ಮ ಎಮೋಷನ್ ಫುಲ್ಫಿಲ್ ಮಾಡ್ಕೊಳ್ಳಿಕ್ಕೆ ಚಾನ್ಸ್ ಇದೆಯಾ? ಅದರಲ್ಲಿ ನಿಮ್ಗೆ ಟ್ಯಾಲೆಂಟ್ ಇದೆಯಾ? ಇದ್ರೆ ದಯವಿಟ್ಟು ಹೋಗಿ. ಇಲ್ವಾ? ಈಗ IAS ಪ್ರೊಫೆಷನಲ್ ಹೋಗಕ್ ಆಗಲ್ಲ.
ನ ನಮ್ಮ ಎಮೋಷನ್ ನ ಫುಲ್ಫಿಲ್ ಮಾಡ್ಕೊಳ್ಳಕ್ಕೆ ಅಲ್ಲಿ ಚಾನ್ಸು ಇಲ್ಲ. ನೆಕ್ಸ್ಟ್ ಇನ್ನೊಂದಿದೆ, ನಿಮ್ಮ ಹತ್ರ ದುಡ್ಡಿದೆಯಾ? 2 ಕೋಟಿ 3 ಕೋಟಿ 5 ಕೋಟಿ 10 ಕೋಟಿ ಹಾಕಿ ದುಡ್ಡು ದೊಡ್ಡ ಬಿಸಿನೆಸ್ ಇನ್ವೆಸ್ಟ್ ಮಾಡಿ, ಡಬಲ್ ತೆಗೀರಿ, ಹೋಗಿ ಬೇಕಾದ್ರೆ ವೀಸಾ ಮಾಡಬೇಡಿ, ದಯವಿಟ್ಟು ಮಾಡಬೇಡಿ. ನಿಮ್ಮ ಹತ್ರ 2 ಕೋಟಿ 3 ಕೋಟಿ ಇದ್ರೆ ನಿಮಗೆ ವೀಸಾ ಬೇಡ, ದಯವಿಟ್ಟು ಹೋಗಿ ಹೊರಗಡೆ ಹೋಗಿ ಇನ್ವೆಸ್ಟ್ಮೆಂಟ್ ಹೆಚ್ಚಾಗಿದ್ದಾವೆ, ದುಡ್ಡಾಗಿ ದುಡ್ಡು ಮಾಡ್ಕೊಳ್ಳಿ, ದುಡ್ಡಾಗಿ ದುಡ್ಡು ಮಾಡಿ. 2 ಕೋಟಿ ಹಾಕಿ 4 ಕೋಟಿ ಮಾಡಿ, 4 ಕೋಟಿ ಹಾಕಿ 8 ಕೋಟಿ ಮಾಡಿ, 8 ಕೋಟಿ ಹಾಕಿ 16 ಕೋಟಿ ಮಾಡಿ, 16 ಹಾಕಿ 30 ಮಾಡಿ, ಎಲ್ಲ ಸಕ್ಸಸ್ ಆಗಬಹುದು, ಆಗ್ದೇನು ಇರಬಹುದು. ಈ 3 ಇಲ್ವಾ? ಚೆಕ್ ಮಾಡ್ಕೊಂಡ್ರ ಹೊರಗಡೆ ನಿಮ್ ಸಾಧಕನ ಕೇಳ್ಕೊಂಡ್ರ? ಈ ಕಡೆ ಹೈಯರ್ ಎಜುಕೇಶನ್ ಮಾಡಕ್ಕಾಗೋದಿಲ್ಲ, ಎಕ್ಸ್ಟ್ರಾ ಟ್ಯಾಲೆಂಟ್ ಇಲ್ಲ, ದೊಡ್ಡ ದೊಡ್ಡ ಇನ್ವೆಸ್ಟ್ ಮಾಡಿ ಡಬಲ್ ಮಾಡ್ಕೊಳ್ಳಿಕ್ಕೆ ಚಾನ್ಸ್ ಇಲ್ಲ, ಇಲ್ವಾ? ಈ 3 ಇಲ್ವಾ? ಸುಮ್ಕೆ ವಿಷ್ಣು ಸುಮ್ಕೆ ವಿಷ್ಣು ಆಗ್ಬೇಡಿ, ಮಾತ್ರ ನಾನು ಕಲ್ಸ್ಕೊಡ್ತೀನಿ. ನಾನು ಇವತ್ತು ಕಳಿಸ್ಬಿಟ್ಟೆ ನಿಮ್ನ ಕಳಿಸ್ಕೊಡೋದು. ನಾನು ಬಂದಿರೋದು ಇವತ್ತು. ಅರ್ಥ ಆಯ್ತಾ ಸರ್ ಮೇಡಮ್? ಕಲಿತೀರಾ? ಕಲಿಸ್ತೀರಾ? ನಿಮ್ದೇ ಡೈಲಾಗ್ ಹಾಕಿದೆ, ಲರ್ನ್ ಟೀಚ್ ಡೂಪ್ಲಿಕೇಟ್. ಆರ್ಕೆ ಸ್ಟಾರ್ಟ್ ಮಾಡಿದ್ದು, ಅದು ನಾನು ಕಾಪಿ ಮಾಡ್ಕೊಂಡು ನೋಡಿ ಡೈಮಂಡ್ ಆಗಿ ನಿಂತ್ಕೊಂಡಿದ್ದೀನಿ. ನಾನು ಸಕ್ಸಸ್ ಆಗೋದಕ್ಕೆ ಏನ್ ಮಾಡಿದೆ ಹೇಳ್ಕೊಡ್ಲಾ? ನಾನು ಕಂಪನಿ ಕ್ಯಾಪ್ಟನ್ಸ್ ಎಲ್ಲರದು ಸ್ಪೀಚ್ ಕೇಳ್ತಿದ್ದೆ, ಎಲ್ಲರದು ಕೇಳ್ತಿದ್ದೆ, ಯಾರು ಬಿಡ್ತಿರ್ಲಿಲ್ಲ. ಒಂದ್ಸಲ ಜಗದೀಶ್ ಸರ್ ಸ್ಪೀಚ್ ಕೇಳ್ತಿದ್ದೆ, ಒಂದ್ಸಲ ಪ್ರಿಯಾ ಮೇಡಮ್ ಸ್ಪೀಚ್ ಕೇಳ್ತಿದ್ದೆ, ಒಂದ್ಸಲ ನೇತ್ರಾ ಮೇಡಮ್ ಸ್ಪೀಚ್ ಕೇಳ್ತಿದ್ದೆ, ಒಂದ್ಸಲ ನಳಿನಿ ಮೇಡಮ್ ಸ್ಪೀಚ್ ಕೇಳ್ತಿದ್ದೆ, ಆಯ್ತಾ? ಒಂದ್ಸಲ ನಮ್ಮ ಇಮ್ರಾನ್ ಸರ್, ಯೂಸುಫ್ ಸರ್, ನಮ್ಮ ಇವ್ರು ಕನ್ಯಾಕುಮಾರಿ ಮೇಡಮ್, ತೀರ್ಥ್ ಕುಮಾರ್ ಸರ್, ಎಲ್ಲರದು MD ಸರ್, ನೀವು ಅಬ್ಸರ್ವ್ ಮಾಡಿ ಸ್ಟೇಜ್ ಎಲ್ಲರೂ ಬರ್ತಾರೆ. ನಾನು ಮಾತಾಡಬೇಕಿದ್ದಾಗ ಎಲ್ಲರೂ ಬರ್ತಾರೆ. ಯಾಕೆ ಹೇಳಿ? ನಾನು ಇವ್ರತ್ರನ್ನು ಕತ್ಕೊಂಡೆ, ಇವ್ರತ್ರನ್ನು ಕತ್ಕೊಂಡೆ, ಎಲ್ಲರನ್ನು ಕದ್ಬಿಟ್ಟು ನಾನು ಮಾಸ್ಟರ್ ಆಗ್ಬಿಟ್ಟೆ, ಅಷ್ಟೇ ಸಕ್ಸಸ್ ಮಾಡಿಲ್ಲ. ಏನಿಲ್ಲ, ನೀವು ಅಷ್ಟೇ ಮಾಡಿ. ಎಲ್ಲ ಈ ಬಿಸಿನೆಸ್ ಏನ್ ಗೊತ್ತಾ? ಕಟ್ಟು ಕಾಪಿ ಪೇಸ್ಟ್. ಜನ ಏನಾದ್ರು ಅನ್ಕೊಳ್ಳಿ, ತಲೆ ಕೆಡಿಸ್ಕೊಬೇಡಿ. ಜನ ಏನ್ ಗೊತ್ತಾ? ಹುಚ್ಚ ಅಂತಾರೆ, ತಲೆ ಕೆಡಿಸ್ಕೊಬೇಡಿ. ನನಗೆ ಹುಚ್ಚ ಅಂತ ಹೇಳಿದ್ರು, ನಾನು ತಲೆನೇ ಕೆಡಿಸ್ಕೊಳ್ಳಿಲ್ಲ. ನಾವು ಅಪ್ಪ ಮಾಡೋದು ಗಾರೆ ಕೆಲಸ. ನಾನು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ಮೇಲೆ ಫೋನ್ ಮಾಡಿ ಫಾಲೋ ಮಾಡ್ತೀರಾ ಗೊತ್ತಾ? ಅಷ್ಟು ಮಾಡ್ಬೇಕು, ಇಷ್ಟು ಮಾಡ್ಬೇಕು, ಅಲ್ಲಿ ಪ್ಲಾನ್ ಕೊಡ್ಬೇಕು, ಇಲ್ಲಿ ಕೊಡ್ಬೇಕು, ಎಷ್ಟು ಕ್ಲೋಸಿಂಗ್ ಆಯ್ತು, ಏನಾಯ್ತು, ಏನ್ ಬಿಡ್ತು, ಟಿವಿ ಫಾಲೋ ಮಾಡ್ತಿದ್ದಾನೆ. ಹಂಗೆ ನಾನು ಮಾಡ್ತಿದ್ದೆ. ದೇವರಲ್ಲಿ ಮಾತಾಡ್ಬೇಕಾದ್ರೆ ನಮ್ಮ ಅಕ್ಕಪಕ್ಕ ಜನಗಳು ಆಂಟೀಸ್ ಇದ್ರಲ್ಲ, ಆಂಟೀಸ್ ಎಲ್ಲ ಮಾತಾಡ್ಕೊತಿದ್ರು. ಸೀನಪ್ಪನ ಮಗ ಏನ್ ಬಂದಿಲ್ಲ, ನಿಮಗೆ ಕಷ್ಟಪಟ್ಟು ಅಲ್ಲಪ್ಪ ಗಾರೆ ಕೆಲಸ ಮಾಡಿ ಇಂಜಿನಿಯರಿಂಗ್ ಗಂಟ ಓದ್ಸವನೆ, ಈ ಒಯ್ದ ಹೋಗಿ ಸೊಪ್ಪು ಎಷ್ಟು ಮಾಡ್ತಾನೆ, ತಲೆ ಇಲ್ಲ, ಹುಚ್ಚ ಅಪ್ಡೇ ಹುಚ್ಚ. ಏನ್ ಮಾತಾಡ್ತಾರೆ ಸರ್? ಹುಚ್ಚ. ನಾನು ಅಯ್ಯೋ ಇಲ್ಲಿ ಇಷ್ಟೊಂದು ಚೆನ್ನಾಗಿದೆ, ಜನಕ್ಕೆ ಆರೋಗ್ಯ ಕೊಡ್ತೀವಿ, ಜನಕ್ಕೆ ಉದ್ಯೋಗ ಕೊಡ್ತಿದೀವಿ, ಇಷ್ಟು ಚೆನ್ನಾಗಿದೆ, ಇವ್ರಿಗೆ ಅರ್ಥನೇ ಆಗ್ತಿಲ್ಲ. ನನಗೆ ಹುಚ್ಚ ಅಂತ ಹೇಳಿದ್ರು, ಕನ್ನಡ ಮಕ್ಕಳು ಅಂತ ನಾನು ಬೇಜಾರಾಗ್ತಿತ್ತು. ಹುಚ್ಚ ಅಂತ ಒಂದೇ ವರ್ಷದಲ್ಲಿ ಸರ್ 6th ರ್ಯಾಂಕ್ ಕಂಪ್ಲೀಟ್ ಆಗಿದ ತಕ್ಷಣ 8 ಲಕ್ಷ ರೂಪಾಯಿದು ಟಾಟಾ ಟಿಯೋ ಕಾರ್ ತಗೊಂಡೆ. ಟಾಟಾ ಟಿಯೋ ಕಾರ್ ತಗೊಂಡು ಮನೆ ಹತ್ರ ಹೋಗಿ ಬ್ರೇಕ್ ಹೊಡೆದು ನಿಲ್ಲಿಸ್ತೆ ಗೊತ್ತಾ? ಅವತ್ತು ಜನ ಹೆಂಗ್ ಮಾತಾಡ್ತಾರೆ ಗೊತ್ತಾ? ಸೀನಪ್ಪನ ಮಗ ಇದ್ರಲ್ಲಪ್ಪ, ಭಾರಿ ಬುದ್ಧಿವಂತ. ಜನ ಹೆಂಗ್ ಗೊತ್ತಾ ಸರ್ ಮೇಡಮ್? ಹಿಂಗೂ ಮಾತಾಡ್ತಾರೆ. ಅವ್ರ ಬಗ್ಗೆ ತಲೆ ಕೆಡಿಸ್ಕೊಂಡ್ರೆ ನಿಜವಾದ ಹುಚ್ಚು ನಾವು. ಅವ್ರ ಬಗ್ಗೆ ತಲೆ ಕೆಡಿಸ್ಕೊಂಡು ಕೂತ್ಕೊಳ್ತೀರಾ? ಯಾರಿಗೂ ಹೆದರಬೇಡಿ. ನಿಮ್ಗೆ ಡ್ರೀಮ್ಸ್ ಇದೆ, ಎಮೋಷನ್ಸ್ ಇದೆ, ಪ್ಲಾಟ್ಫಾರ್ಮ್ V ಸ್ಟಾರ್ ಸಿಕ್ಕಿದೆ, ಅಚೀವ್ಮೆಂಟ್ ಮಾಡಿ. ಅಲ್ಲ ಅಚೀವ್ಮೆಂಟ್ ಮಾಡಿ, ಅವಕಾಶ ಇದೆ. ದೇವ್ರು ಬಾಯಿ ಕೊಟ್ಟಿದ್ದಾನೆ, ಮಾತಾಡಿ. ದೇವ್ರ ಕಣ್ಕೊಡಿ, ನೋಡಿ, ಕಿವಿ ಕೊಡಿ, ಕೇಳಿಸ್ಕೊಳ್ಳಿ. ಹೌದ್ ತಾನೆ ಸರ್? ಉಪಯೋಗ ಮಾಡ್ಕೊಳ್ಳಿ. ಅಲ್ಲ ಯಾಕೆ ಉಪಯೋಗ ಮಾಡ್ಕೊಳ್ತಿಲ್ಲ? ಹೌದ್ ತಾನೆ? ಸೊ ಈಗ ಪ್ಲಾಟ್ಫಾರ್ಮ್ ಸಿಕ್ಕಿದೆ, ನಿಮ್ಮ ಕನಸುಗಳು ನನಸಾಗೋದಕ್ಕೆ, ನಿಮ್ಮ ಎಮೋಷನ್ಗಳನ್ನ ಫುಲ್ಫಿಲ್ ಮಾಡ್ಕೊಳ್ಳಿಕ್ಕೆ ಪ್ಲಾಟ್ಫಾರ್ಮ್ V ಸ್ಟಾರ್ ವೆಲ್ನೆಸ್ ಸಂಸ್ಥೆ ಕೊಟ್ಟಿದೆ. ಅಚೀವ್ಮೆಂಟ್ ಮಾಡಿ, ಬೇರೆ ಎಲ್ಲೂ ಅವಕಾಶ ಇಲ್ಲ. V ಸ್ಟಾರ್ ಅಲ್ಲಿ ಮಾತ್ರ ಝೀರೋ ಸಮೇತ ಹೀರೋ ಆಗಿ ಬರೀಬಹುದು V ಸ್ಟಾರ್ ವೆಲ್ನೆಸ್ ಸಂಸ್ಥೆಯಲ್ಲಿ. ನೀವು ಡೈಮಂಡ್ ಆಗ್ಬೋದು ಸರ್, ನೀವು ಡೈಮಂಡ್ ಆಗ್ಬೋದು ಸರ್, ನೀವು ಆಗ್ಬೋದು ಸರ್, ನೀವು ಆಗ್ಬೋದು ಮೇಡಮ್, ನೀವು ಆಗ್ಬೋದು, ನೀವು ಆಗ್ಬೋದು, ನೀವೆಲ್ಲರೂ ಕೂಡ ಡೈಮಂಡ್ ಆಗ್ಬೋದು. ಆಗ್ಬೋದಾ? ಆಗಲ್ವಾ? ಆಗ್ಬೋದು. ನೀವು ಮೈಂಡ್ ಸೆಟ್ ನ ಚೇಂಜ್ ಮಾಡ್ಕೊಂಡು ಕೆಲಸ ಮಾಡ್ಬೇಕಷ್ಟೇ. ಅರ್ಥ ಆಯ್ತಾ ಸರ್ ಮೇಡಮ್? ನಿದ್ರೆ ಮಾಡ್ಬೇಕು ಹೋಗ್ತೀರಾ? ಓಕೆನಾ? ಇದು ನಿಮ್ಮ ಮೂರಲ್ಲಿ ಯಾರು ಸಮೇತ ಚಾನ್ಸ್ ಇಲ್ಲ, ಚಾನ್ಸ್ ಇಲ್ಲ ತಾನೆ? ಅಟ್ಲೀಸ್ಟ್ ಇನ್ನೊಂದು ಚಾನ್ಸ್ ಹೇಳ್ಕೊಡ್ತೀನಿ ನಿಮಗೆ. ಇನ್ನೊಂದು ಚಾನ್ಸ್ ಇದೆ, ನೋಡ್ಕೊಳ್ಳೋಣ. ಅಪ್ಪಿ ತಪ್ಪಿ ಇವಾಗ ಅಂಬಾನಿ ಮನೆಯಲ್ಲಿ ಊಟಕ್ಕಾಗತ್ತ ಮತ್ತೆ ನಾವು? ಇಲ್ಲಪ್ಪ, ತಾಯಿ ಗರ್ಭಕ್ಕೆ ವಾಪಸ್ ಹೋಗೋಣ. ಹೋಗ್ಬಿಟ್ಟು ದೇವರೇ ಪ್ಲೀಸ್ 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 ಎಲನ್ ಮಾಸ್ಕ್ ಮನೇಲಿ ಉಳಿಸ್ಬಿಡಪ್ಪ ನನಗೆ. ಆಗಲ್ಲ? ಚಾನ್ಸ್ ಇಲ್ಲ. ಇದು ಯಾವ್ದ್ರಲ್ಲೂ ಸಕ್ಸಸ್ ಆಗಿ ಚಾನ್ಸೇ ಇಲ್ಲ. ನಮ್ಗೆ ಡ್ರೀಮ್ಸ್ ಇದೆ, ಎಮೋಷನ್ಸ್ ಇದೆ, ಪ್ಲಾಟ್ಫಾರ್ಮ್ ಒಂದೇ V ಸ್ಟಾರ್ ಆಬ್ಜೆಕ್ಟಿವ್ಸ್ ಆರ್ ಕಾಸ್ಟ್. ನೋ
ಕ್ವಶನ್ ಹಾಕೋಬೇಕು ಇವಾಗ. ಹೌದು ಕರೆಕ್ಟು, ಅವ್ರಿಗೆಲ್ಲ ಸೇಮ್ ನಮ್ಮ ತರನೇ ಇತ್ತು, ಎಲ್ಲ ಸೇಮ್ ನಮ್ಮಷ್ಟೇ ಇತ್ತು. ಅವರೆಲ್ಲ ಹೆಂಗ್ ಸಕ್ಸಸ್ಫುಲ್ ಆಗ್ಬಿಟ್ರು, ಕೋಟಿ ಗಟ್ಟೆ ಹೆಂಗ್ ದುಡ್ಡು ಮಾಡಿದ್ರು. ಹೌದು ಪ್ರಿಯಾ ಮೇಡಮ್ ಹೆಂಗೆ ಡೈಮಂಡ್ ಆಗ್ಬಿಟ್ರು, ಹೌದು ಸಾಗರ್ ಸರ್ ಹೆಂಗ್ ಡೈಮಂಡ್ ಆಗ್ಬಿಟ್ರು, ಹೆಂಗೆ ರಣಿ ಮೇಡಮ್ ವೈಸ್ ಪ್ರೆಸಿಡೆಂಟ್ ಆಗ್ಬಿಟ್ರು. ಹೌದಾ ಅಲ್ವಾ? ಯೋಚನೆ ಮಾಡ್ಬೇಕು, ವಾಟ್ ಕ್ಯಾನ್ ದೇ ಡೂ, ಅವ್ರು ಏನ್ ಮಾಡಿದ್ರು ಅಲ್ವಾ? ನಿಜ ತಾನೆ, ಅವರು ಮನುಷ್ಯರೇ, ನಾವು ನೀವು ಮನುಷ್ಯರೇ, ಏನ್ ಮಾಡಿರ್ಬೋದು ನೋಡುವ. ಕ್ವಶನ್ ಹಾಕೊಳ್ಳಿ ಇವಾಗ. ಶುಡ್ ದೇ ಲೈವ್ ಎ ನಾರ್ಮಲ್ ಲೈಫ್ ವಿತ್ ಅಡ್ಜಸ್ಟ್ಮೆಂಟ್ ಅಟಿಟ್ಯೂಡ್, ಅಥವಾ ಅವರು ನಾರ್ಮಲ್ ಲೈಫ್ ಬಾಳ್ದ್ರ ಅಡ್ಜಸ್ಟ್ ಮಾಡ್ಕೊಂಡು ಸ್ಯಾಟಿಸ್ಫ್ಯಾಕ್ಷನ್ ಬದುಕೊಂಡ್ರ, ಇಲ್ಲ ಅಂದ್ರೆ ಯೋಚನೆ ಬದಲಾವಣೆ ಮಾಡ್ಕೊಂಡು ಅಚೀವ್ಮೆಂಟ್ ಮಾಡಿಲ್ಲ. ಹೌದಾ? ಕರೆಕ್ಟ್ ತಾನೆ? ಕರೆಕ್ಟ್ ತಾನೆ? ಕ್ವಶನ್ ನೀವು ಹಾಕೊಳ್ಳಿ ಇವಾಗ. ಇವರ್ ದೇ ಗೆಟ್ ಎ ಪ್ಲಾಟ್ಫಾರ್ಮ್ ಟು ಪರ್ಫಾರ್ಮ್ ಅಂಡ್ ಅಚೀವ್ ದ ಡ್ರೀಮ್, ಅಥವಾ ಅವ್ರು ಒಳ್ಳೆ ಪ್ಲಾಟ್ಫಾರ್ಮ್ ಸಿಕ್ಕಿ ಅಚೀವ್ಮೆಂಟ್ ಮಾಡಿಲ್ಲ. ಹೌದು ತಾನೆ? ಒಳ್ಳೆ ಪ್ಲಾಟ್ಫಾರ್ಮ್ ಸಿಕ್ಕಿ ಅಚೀವ್ಮೆಂಟ್ ಮಾಡಿದ್ರೆ, ಅಥವಾ ನಾರ್ಮಲ್ ಜೀವನ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಅಡ್ಜಸ್ಟ್ಮೆಂಟ್ ಆಟಿಟ್ಯೂಡ್ ಹಂಗೆ ಬದುಕ್ಬಿಟ್ರ, ಇಲ್ಲ ಅಂದ್ರೆ ಅವ್ರಿಗೆ ಪ್ಲಾಟ್ಫಾರ್ಮ್ ಹುಡಿಕೊಂಡು ಪ್ಲಾಟ್ಫಾರ್ಮ್ ಸಿಕ್ಕಿದ ಮೇಲೆ ಅಚೀವ್ಮೆಂಟ್ ಮಾಡಿಲ್ಲ. ಹೌದಲ್ವಾ? ಕ್ವಶನ್ ಹಾಕೊಳ್ತಿದ್ದೀರಾ? ನೆಕ್ಸ್ಟ್ ನೋಡಿ, ದೆನ್ ಆಸ್ಕ್ ಸಮ್ ಕ್ವಶನ್ ಟು ಯುವರ್ ಸೆಲ್ಫ್. ನಿಮಗೆ ನೀವೇ ಕ್ವಶನ್ ಹಾಕೊಳ್ಳಿ. ಆರ್ ಯು ಹ್ಯಾಪಿ ವಿತ್ ಯುವರ್ ಪ್ರೆಸೆಂಟ್ ಇನ್ಕಮ್? ಈಗ ನಿಮಗೆ ಸಂಬಳ ಬರ್ತಿದೆಯಲ್ಲ, ಖುಷಿ ಕೊಡ್ತಾ ಇದೆಯಾ? ಎಲ್ಲರೂ ಗೊತ್ತಾಗಬೇಕು, ಕೊಡ್ತಾ ಇದೆಯಾ? ಈಗ ನೀವು ಬಿಸ್ನೆಸ್ ಮಾಡ್ತೀರಲ್ವಾ, ಅಲ್ಲಿ ದುಡ್ಡು ಬರ್ತಿದೆಯಲ್ಲ, ವಿ ಸ್ಟಾರ್ ಬಿಟ್ಟು ಹೊರಗಡೆ ಜಾಬ್ ಅಥವಾ ಬಿಸ್ನೆಸ್ ಮಾಡ್ತೀರಲ್ವಾ, ಖುಷಿ ಕೊಡ್ತಾ ಇದೆಯಾ? ಖುಷಿ ಆಗಿದ್ದೀರಾ? ಹ್ಯಾಪಿ ಆಗ್ತಾ ಇದೆಯಾ? ಹೊರಗಡೆ ವಿ ಸ್ಟಾರ್ ಬಿಟ್ಟು ಹ್ಯಾಪಿ ಇದೀರಾ? ಇಲ್ವಾ? ಇಲ್ಲ ತಾನೆ? ಕ್ವಶನ್ ಹಾಕೊಳ್ಳಿ, ನಿಮಗೆ ಕ್ವಶನ್ ಹಾಕ್ಬಿಟ್ಟು, ಆರ್ ಯು ಹ್ಯಾಪಿ ವಿತ್ ಯುವರ್ ಪ್ರೆಸೆಂಟ್ ಇನ್ಕಮ್? ನೀವು ಬರ್ತಿರ್ತಕ್ಕಂಥ 30,000 ಖುಷಿ ಕೊಡ್ತಾ ಇದೆಯಾ? ನೀವು ಒಳ್ಳೆ ವಿಷನ್ ಲೈಫ್ ನೀವು ಅನ್ಕೊಂಡಿಲ್ಲ, ನಿಮ್ಮ ಡ್ರೀಮ್ಸ್ ಫುಲ್ಫಿಲ್ ಮಾಡ್ಕೋಬಹುದು ಅದರಲ್ಲಿ, ಅನಿಸ್ತಾ ಇದೆಯಾ? ಇಲ್ವಾ? ಹಾಗಿದ್ರೆ ಆರ್ ಯು ಹ್ಯಾಪಿ ವಿತ್ ಯುವರ್ ಜಾಬ್ ಆರ್ ಬಿಸ್ನೆಸ್? ನಿಮ್ಮ ಜಾಬ್ ಹೋಗ್ತಿರಲ್ಲ, ಖುಷಿ ಕೊಡ್ತಾ ಇದೆಯಾ? ಖುಷಿ ಹ್ಯಾಪಿ ಆಗ್ತಾ ಇದೆಯಾ? ಅಯ್ಯಪ್ಪ ಯಾರಿಗೆ ಬೇಕಪ್ಪ ಈ ಕೆಲಸ ಅಂತ ಅನಿಸ್ತಾ ಇದೆಯಾ? ಅಥವಾ ನೀವು ಬಿಸ್ನೆಸ್ ಮಾಡ್ತೀರಲ್ವಾ, ಅದ್ರಲ್ಲಿ ಖುಷಿ ಕೊಡ್ತಾ ಇದೆಯಾ? ಅದ್ರಲ್ಲಿ ಖುಷಿ ಇದೆಯಾ? ಖುಷಿನ ದಯವಿಟ್ಟು ಅದೇ ಮಾಡ್ಬೋದು, ನೋ ಪ್ರಾಬ್ಲಮ್, ಏನ್ ತೊಂದರೆ ಇಲ್ಲ. ನಿಮ್ಮ ಡ್ರೀಮ್ ಎಮೋಷನ್ ಅವೆರಡರಲ್ಲೂ ಫುಲ್ಫಿಲ್ ಆಗ್ತಿಲ್ವಾ? ಸರ್ ನೀವು ಕ್ವಶನ್ ಹಾಕೊಳ್ಳಿ ಇವಾಗ. ಹಾಗಾದ್ರೆ ಈಸ್ ದೇರ್ ಬಿ ಅನ್ಲಿಮಿಟೆಡ್ ಪೊಟೆನ್ಷಿಯಲ್ ಇನ್ ಯುವರ್ ಕರಿಯರ್ ವಿಚ್ ವಿಲ್ ಫುಲ್ಫಿಲ್ ಆಲ್ ಯುವರ್ ಫ್ಯೂಚರ್ ನೀಡ್ಸ್ ಅಂಡ್ ಡ್ರೀಮ್ಸ್? ಈಗ ಮಾಡ್ತಿರ್ತಕ್ಕಂಥ ಪ್ರೆಸೆಂಟ್ ಇನ್ಕಮ್ ಅಲ್ಲಿ, ಪ್ರೆಸೆಂಟ್ ಜಾಬ್ ಅಲ್ಲಿ, ಅಥವಾ ಪ್ರೆಸೆಂಟ್ ಬಿಸ್ನೆಸ್ ಅಲ್ಲಿ ನಿಮ್ಮ ಫ್ಯೂಚರ್ ನೀಡ್ಸ್ ಏನಿದೆಯಲ್ಲ, ನಿಮ್ಮ ಕನಸುಗಳು ಏನಿದೆಯಲ್ಲ, ಅದನ್ನ ನನಸು ಮಾಡ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ ಅಂತ ಅನಿಸ್ತಾ ಇದೆಯಾ? ಅನಿಸ್ತಾ ಇದೆಯಾ? ಇಲ್ವಾ? ಹಾಗಿದ್ರೆ ಅಂಡ್ ಲಾಸ್ಟ್ ಬಟ್ ನಾಟ್ ಎ ಲೀಸ್ಟ್, ದ ಗ್ರೇಟ್ ಕ್ವಶನ್ ಆಫ್ ಲೈಫ್, ದಟ್ ಲಾಸ್ಟ್ ಬಟ್ ನಾಟ್ ಎ ಲೀಸ್ಟ್. ಹೌದು, ಇಷ್ಟು ವರ್ಷ ಜಾಬ್ ಮಾಡಿದೀವಿ, ಇಷ್ಟು ವರ್ಷ ಬಿಸ್ನೆಸ್ ಮಾಡಿದೀವಿ, ಹೌದು ನಾವು ಇಷ್ಟೊಂದು ಸಕ್ಸಸ್ ಕಾಣಕ್ ಆಗ್ಲಿಲ್ಲ, ಏನಾದ್ರೂ ಮಾಡ್ತಾನೆ, ಏನಾದ್ರೂ ಸಾಧನೆ ಮಾಡ್ತಾನೆ, ಏನಾದ್ರೂ ಮಾಡಕ್ಕೆ ಹೊಟ್ಟಿದ ನಾನು ಅಂತ ಎಷ್ಟು ನಂಬಿಕೆಯಿಂದ ನೆಮ್ಮದಿಯಾಗಿ ಮಲಗಿರ್ತಾರ? ಹೌದಾನೆ? ನಿಮ್ ಮಕ್ಳು ಫೇಸ್ ನೋಡಿ ಅಲ್ಲ, ನಾವೇನ್ ಮಾಡಿದ್ವಿ ನಮ್ಮ ಮಕ್ಳಿಗೆ, ನಮ್ಮ ಹಸ್ಬೆಂಡ್ ನಾವೇನ್ ಮಾಡಿದೀವಿ, ನಮ್ಮ ವೈಫಿಗೆ ನಾವೇನ್ ಮಾಡಿದ್ವಿ, ಒಂದು ನಂಬಿಕೆ ನಮ್ಮ ಮೇಲೆ ಇಟ್ಟಿದಾರಲ್ವಾ? ನಮ್ಮ ಮೇಲೆ ಎಷ್ಟು ನಂಬಿಕೆ ಇಟ್ಟಿದ್ದಾರೆ? ನಾವು ಒಳ್ಳೆ ಜೀವನ ಕೊಡ್ತಿದೀವ? ನಾನು ಮಾಡ್ತಿರೋ ಜಾಬ್ ಅಲ್ಲಿ, ನಾನು ಮಾಡ್ತಿರೋ ಬಿಸ್ನೆಸ್ ಅಲ್ಲಿ ನಾವು ಒಳ್ಳೆ ಲೈಫ್ ನ, ಲ್ಯಾವಿಶ್ ಲೈಫ್ ನ ಅವ್ರಿಗೆ ಕೊಡ್ತಾ ಇದೀವಾ? ಮುಂದೆ ಫ್ಯೂಚರ್ ಕೊಡಕ್ ಆಗತ್ತಾ? ಯೋಚನೆ ಮಾಡಿ, ಸೀರಿಯಸ್ ಆಗಿ ಯೋಚನೆ ಮಾಡಿ. ದ ಗ್ರೇಟ್ ಕ್ವಶನ್ ಇದು, ಲಾಸ್ಟ್ ಬಟ್ ನಾಟ್ ಎ ಲೀಸ್ಟ್, ಗ್ರೇಟ್ ಕ್ವಶನ್ ಆಫ್ ಲೈಫ್, ದಟ್ ರಿಯಲಿ ಗ್ರೇಟ್ ಕ್ವಶನ್. ಹಾಕೊಳ್ಳಿ, ಕ್ವಶನ್ ಕೇಳಿ, ನೀವು ನಿಮ್ಮ ಆತ್ಮಶಿಕ್ಷೆಗೆ ಕೇಳಿ, ಆಗುತ್ತಾ? ಅಂಬಾನಿ ಅವ್ರ ಮನೆಯಲ್ಲಿ ಶ್ರೀಮಂತರು ಇದಾರಲ್ಲ, ಅವ್ರ ತನ್ನ ಮಕ್ಕಳಿಗೆ ನಾನು ಜೀವನ ಅವ್ರು ಬಿಟ್ಬಿಡ ಸರ್, ಅವ್ರ 10% to 1% ಜೀವನ ಮಾಡಿಸ್ತಾ ಇದ್ದೀನ ನನ್ನ ಮಕ್ಕಳಿಗೆ? ಒಳ್ಳೆ ಕಡೆ ಮದುವೆ ಮಾಡ್ಬೇಕು ಅಂತ ಅನ್ಕೊಂಡಿದೀವಿ, ಮಾಡ್ತಾ ಇದೀವ? ಅದಕ್ಕೆ ದುಡ್ಡು ಸಾಧ್ಯ ಇದೆ ನಾವು ಮಾಡ್ತಿರೋದ್ರಲ್ಲಿ? ಏನಾದ್ರೂ ಒಂದು ಲೈಫಲ್ಲಿ ಮಾಡಲೇಬೇಕು ಅಂತ, ಅಚೀವ್ಮೆಂಟ್ ಮಾಡಬೇಕು ಅಂತ ಒಳಗಡೆ ಇಟ್ಕೊಂಡಿದ್ದೀರಲ್ಲ, ಏನಾದ್ರು ಸಾಧನೆ ಮಾಡಕ್ ಆಗ್ತಿದೆಯಾ? ನೀವು ಮಾಡ್ತಿರೋ ಜೀವನದಲ್ಲಿ, ಮಾಡ್ತಿರೋ ಜಾಬ್ ಅಲ್ಲಿ, ಮಾಡ್ತಿರೋ ಬಿಸ್ನೆಸ್ ಆಗ್ತಿದೆಯಾ? ಸೊ ಇಲ್ಲ. ಕ್ಯಾನ್ ಯು ಫುಲ್ಫಿಲ್ ದೇರ್ ಫ್ಯೂಚರ್ ನೀಡ್ಸ್ ವಿತೌಟ್ ಅಡ್ಜಸ್ಟ್ಮೆಂಟ್? ಅಡ್ಜಸ್ಟ್ಮೆಂಟ್ ಮಾಡಿದಿರಾ? ನನ್ನ ಮಕ್ಕಳು ಹಿಂಗ್ ಕೇಳಿದ್ರೆ ಪಟ್ಟನ್ನ ಬಂದಿರ್ಬೇಕು, ಆದ್ರೆ ನಾನು ನೋಡ್ಕೊತಾ ಇದ್ದೀನ? ನನ್ನ ಮಕ್ಕಳು ಏನು ಕೊರತೆ ಮಾಡಿಲ್ವಾ? ನಮ್ಮ ಹಸ್ಬೆಂಡಿಗೆ ಏನಾದ್ರು ಕೊರತೆ ಮಾಡಿಲ್ವಾ? ನಮ್ಮ ವೈಫ್ ನಾವೇನು ಕೊರತೆ ಮಾಡಿಲ್ವಾ? ನಮ್ಮ ತಂದೆ ನಾವೇನು ಕೊರತೆ ಮಾಡಿಲ್ವಾ? ಅಥವಾ ಅಡ್ಜಸ್ಟ್ ಮಾಡ್ಕೊಳ್ಳಿ ಬಿಟ್ಬಿಟ್ಟಿದ್ವಾ? ಹೆಂಗೋ ಜನ ಕಲ್ಬಿಡ್ತಾ ಇದೀವಾ? ಅವರೆಲ್ಲ ಕೋಟಿ ದುಡ್ಡು ಸಂಪಾದನೆ ಮಾಡಿದ್ದಾರೆ, ಲೈಫ್ ಸ್ಟೈಲ್ ಮಾಡ್ಕೊಂಡಿದ್ದಾರೆ. ನಾವೇನ್ ಮಾಡ್ತಿದೀವಿ? ಪ್ಲಾಟ್ಫಾರ್ಮ್ ಸಿಕ್ಕಿದ್ರು, ಕನ್ಸ್ಗಳಿದ್ರು, ಎಮೋಷನ್ಸ್ ಇದ್ರು, ಅಯ್ಯೋ ನನ್ನ ಫ್ಯಾಮಿಲಿ ಇದೆ, ಅಯ್ಯೋ ನನ್ನ ಫ್ಯೂಚರ್ ಇದೆ, ಸೊ ಏನಾದ್ರು ಮಾಡ್ಬೇಕು ಅಂತ ಕನ್ಸು ಒಳಗಡೆ ಇದೆ, ಆದ್ರೂ ಸಮೇತ ಪ್ಲಾಟ್ಫಾರ್ಮ್ ಸಿಕ್ಕಿದ್ರು ಸಮೇತ ಹಂಗೆ ಕೂತ್ಕೊಂಡಿದೀವ? ಹಂಗೆ ಮಂಕಾಗಿದೀವ? ಹಂಗೆ ಒದ್ದಾಡ್ತಿದೀವ? ಕರೆಕ್ಟ್ ತಾನೇ? ಕರೆಕ್ಟ್. ನೋಡಿ, ವಿಲ್ ಯು ಗೆಟ್ ಸ್ಯಾಟಿಸ್ಫ್ಯಾಕ್ಷನ್ ಆನ್ ದಟ್? ಈಗ ಬದುಕ್ತಿರೋ ಜೀವನದಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ಕಿದೆಯಾ? ಸ್ಯಾಟಿಸ್ಫೈಡ್ ಇದೆಯಾ? ಒಳ್ಳೆ 5 ಸ್ಟಾರ್ ಹೋಟೆಲ್ ಮಕ್ಕಳನ್ನ ಉಳಿಸಿದೀರಾ? ಫ್ಯಾಮಿಲಿ ಕರ್ಕೊಂಡು ಹೋಗಿದೀವಾ? ಫಾರಿನ್ ಕರ್ಕೊಂಡು ಹೋಗಿದೀವಾ? ಫ್ಲೈಟ್ ಹಚ್ಚಿದೀವಾ? ಒಳ್ಳೆ ಡ್ರೆಸ್ ಹಾಕ್ಸಿದೀವಾ? ಕ್ವಶನ್ ಹಾಕೊಳ್ಳಿ ಸರ್, ಮೇಡಮ್, ಸೀರಿಯಸ್ ಕ್ವಶನ್ ಇದು,
ಸೀರಿಯಸ್ ಕ್ವಶನ್ ಅಬೌಟ್ ಲೈಫ್. ಬನ್ನಿ ಸರ್. Key of success to fulfill your dreams. Key of success to fulfill your dreams. ನಿಮ್ಮ ಕೈಯಲ್ಲೇ ಇದೆ ಈ ಕೀ, ಬೇರೆ ಯಾರ ಕೈಯಲ್ಲೂ ಇಲ್ಲ. ನೀವೇ ನಿಮ್ಮ ಫ್ಯಾಮಿಲಿ ನಿಮ್ಮ ಕೈಯಲ್ಲೇ ಇದೆ ಕೀ ಆಫ್ ಸಕ್ಸಸ್. ನೋಡಿ, ತುಂಬಾ ಜನಗಳಿಗೆ ಈ ಅವಕಾಶ ಸಿಗ್ಬೋದಾಗಿತ್ತು, ನಿಮ್ಗೆ ಯಾಕೆ ಸಿಕ್ಕಿದೆ? ನೀವೇನೋ ಸೀರಿಯಸ್ನೆಸ್ ಸಿಕ್ಕಿದ್ದೀರಾ, ನೀವೇನೋ ದೇವರಿಗೆ ಎಕ್ಸ್ಟ್ರಾ ಕೇಳ್ಕೊಂಡಿದ್ದೀರಾ, ಬೇಡ್ಕೊಂಡಿದ್ದೀರಾ, ದೇವರೇ ಒಳ್ಳೆ ಪ್ಲಾಟ್ಫಾರ್ಮ್ ಕೊಡು, ದೇವರೇ ನನ್ನ ಮಕ್ಳಿಗೆ ಹಿಂಗ್ ನೋಡ್ಕೋಬೇಕು, ನಾನು ಎಮೋಷನ್ ಆಗಿದ್ದೀನಿ ದೇವರೇ, ನನಗೆ ಕನ್ಸ್ಕೊಂಡಿದ್ದಾವೆ ದೇವರೇ, ನನ್ಗೆ ಒಳ್ಳೆ ಪ್ಲಾಟ್ಫಾರ್ಮ್ ಕೊಡು ದೇವರೇ, ದೇವರೇ ನಾನು ಸಕ್ಸಸ್ ಆಗ್ಬೇಕು ದೇವರೇ, ನಾನು ಡೈಮಂಡ್ ಆಗ್ಬೇಕು ದೇವರೇ, ದೇವರೇ ನಾನು ಒಳ್ಳೆ ಜೀವನ ನಾನು ಸಾಗಿಸ್ಲೇಬೇಕು ದೇವರೇ, ದೇವರ ನೀವು ಕೇಳಿದ್ದೀರಾ. ಅದಕ್ಕೆ ದೇವರು ಕೀ ಆಫ್ ಸಕ್ಸಸ್ ಕೀ ನಿಮ್ ಕೈಲಿ ಕೊಟ್ಟಿದ್ದಾನೆ. 100 ಕೋಟಿ ಒಂದು ಡೋರ್ ನ ಕೊಟ್ಟಿದ್ದಾನೆ, ಆ ಡೋರ್ ನ ಕೀ ಕೂಡ ಕೊಟ್ಟಿದ್ದಾನೆ. ಆ ಕೀ ಓಪನ್ ಮಾಡಿ 100 ಕೋಟಿ ಹಿಂಗೆ ಎತ್ಕೋಬೇಕಷ್ಟೇ. 100 ಕೋಟಿನ ಎತ್ಕೋಬೇಕಷ್ಟೇ. ನೋಡಿ ಇಲ್ಲಿ ಹೇಳ್ತಾರೆ, now there is a way to achieve your goal and fulfill your dreams by associating in direct selling with our best company, V-Star Wellness Private Limited. ಅರ್ಥ ಆಗ್ತಿದೆಯಾ ಸರ್? V-Star ಕಿ ನಿಮ್ ಕೈಲಿ ಇದೆಯಾ ಸರ್? ವಾರಕ್ಕೆ ನಿಮ್ಗೆ 500 ರೂಪಾಯಿ ಬೇಕಾ ಚೆಕ್ ತಗೋಬಹುದು, V-Star ಕೊಡುತ್ತೆ. ಕೀ ನೀವೆಷ್ಟು ಓಪನ್ ಮಾಡಿ ತಗೊಳ್ತೀರ ಅಷ್ಟೇ. ನಿಮ್ಗೆ 1,000 ಬೇಕಾ, V-Star ಕೊಡುತ್ತೆ. ನಿಮ್ಗೆ ವಾರಕ್ಕೆ 20,000 ಬೇಕಾ, V-Star ಕೊಡಕ್ಕೆ ರೆಡಿ ಇದೆ. ವಾರಕ್ಕೆ ನಿಮ್ಗೆ 50,000 ಬೇಕಾ, ನಿಮ್ ಫ್ಯಾಮಿಲಿ ನೀಡ್ಸ್ ಇದೆಯಾ, ನಿಮ್ಗೆ ಡ್ರೀಮ್ಸ್ ಇದೆಯಾ, ನೀವು ಎಮೋಷನಲ್ ಆಗಿದ್ದೀರಾ, ಪ್ಲಾಟ್ಫಾರ್ಮ್ V-Star ಕೊಟ್ಟಿದೆ. ವಾರಕ್ಕೆ 2.5 ಲಕ್ಷ, ತಿಂಗಳಿಗೆ 10 ಲಕ್ಷ ಲಾವಿಶ್ ಲೈಫ್ ನ ಲೀಡ್ ಮಾಡ್ಲಿಕ್ಕೆ V-Star ಕೀ ನಿಮ್ಮ ಕೈಯಲ್ಲಿದೆ. ಇವಾಗ ನಿಮ್ಮ ಕೈಯಲ್ಲಿದೆ. ಓಪನ್ ಮಾಡುವಂತಹ ಜವಾಬ್ದಾರಿ ಯಾವುದು? ಪ್ರಿಯ ಮೇಡಮ್ದ, ನಳಿನಿ ಮೇಡಮ್ದ, ಕೇಶವ್ ಸರ್ದ, ಸಂತೋಷ್ ಸರ್ದ. ಅಲ್ಲ ಓಪನ್ ಮಾಡಿದ್ದಾಯ್ತು, ಅದು ದುಡ್ಡು ಎತ್ಕೊಂಡಿದ್ದಾಯ್ತು. ನಾವು ನೀವು ಎತ್ಕೋಬೇಕಾಗಿದೆ. ಎತ್ಕೊಳ್ತೀರಾ? ಸಿಕ್ಕಿದೆಯಲ್ಲ ಪ್ಲಾಟ್ಫಾರ್ಮ್, ಯಾಕೆ ಎಲ್ಲಿಕೊಳ್ತೀರಾ? ಒಳ್ಳೆ ಜಾಗ ತಪ್ಪಾಳೆ, ಒಳ್ಳೆ ಪ್ಲಾಟ್ಫಾರ್ಮ್ ಸಿಕ್ಕಿದೆ. ನೀವು ಅಚೀವ್ಮೆಂಟ್ ಮಾಡ್ಬೋದು, ನಿಮ್ಮ ಫ್ಯಾಮಿಲಿ ಒಳ್ಳೆ ಜೀವನ ಕೊಡ್ಬೋದು, ನಿಮ್ಮ ಮಕ್ಕಳಿಗೆ ಒಳ್ಳೆ ಜೀವನ ಕೊಡ್ಬೋದು, ನಿಮ್ಮ ತಂದೆ ಒಳ್ಳೆ ಜೀವನ ಕೊಡ್ಬೋದು V-Star ವೆಲ್ನೆಸ್ ಸಂಸ್ಥೆಯಿಂದ. ಹೌದಲ್ವಾ? At V-Star you don't have to face any criticism, pressure and rejection of your task performed by you. ತುಂಬಾ ದೊಡ್ಡದು ಏನೋ ನಾವು ತಗೋಬೇಕಾಗಿಲ್ಲ. ಗುಡ್ಲಿ ತಗೊಂಡು ಕೊಟ್ಬಿಟ್ಟು ಆಗಿರಿ ಅಂತ ಹೇಳ್ತಿದ್ವಾ? ಹೇಳ್ತಿದ್ವಾ? ತುಂಬಾ ಈಸಿ. ಏನೋ ನೋಡುವ, ಮುಂದೆ ಬನ್ನಿ ಸರ್. ಕೀ ಆಫ್ ಸಕ್ಸಸ್ ಟು ಫುಲ್ಫಿಲ್ ಯುವರ್ ಡ್ರೀಮ್ಸ್. ಆ ಕೀ ಓಪನ್ ಮಾಡಬೇಕಾದ್ರೆ ಒಂದಷ್ಟು ಇದಾವೆ. ಏನು ಕ್ವಾಲಿಫಿಕೇಶನ್ ಬೇಕಿದೆಯಾ? Before being determined about this, you must know the key factor and power of direct selling industry. ಆ ಕೀ ಓಪನ್ ಮಾಡೋಕ್ಕಿಂತ ಮುಂಚೆ ಇದ್ರ ಪವರ್ ನ, ಇದ್ರ ಶಕ್ತಿನ ನಾವು ಅರ್ಥ ಮಾಡ್ಕೋಬೇಕಾಗಿದೆ. ಅರ್ಥ ಮಾಡ್ಕೊಳ್ತೀವಾ? ಡೈರೆಕ್ಟ್ ಸೆಲ್ಲಿಂಗ್ ಪವರ್ ಗೊತ್ತಾ ನಿಮ್ಗೆ? ಹೇಳ್ಕೊಡ್ತೀನಿ ನಾನು. ನೋಡಿ, ಕ್ವಾಲಿಫಿಕೇಶನ್ ಡೈರೆಕ್ಟ್ ಸೆಲ್ಲಿಂಗ್ V-Star ವೆಲ್ನೆಸ್ ಸಂಸ್ಥೆಯಲ್ಲಿ ಕ್ವಾಲಿಫಿಕೇಶನ್ ಕೇಳ್ತಾ ಇದ್ದಾರಾ? ನೀವು ಲಾಗಿನ್ ಆಗಬೇಕಾದ್ರೆ ನೀವು 10th ಮಾರ್ಕ್ಸ್ ಕಾರ್ಡ್ ಮಾಡಿ ಕೇಳ್ತಿದೀವಾ? ಡಿಗ್ರಿ ಮಾರ್ಕ್ಸ್ ನೋಡಿ ಕೇಳ್ತೀವಾ? ನೋಡಿ, ನೋ ಎನಿ ಸ್ಪೆಸಿಫೈಡ್ ಕ್ವಾಲಿಫಿಕೇಶನ್ ಇಸ್ ರಿಕ್ವೈರ್ಡ್. ಅಂತ ದೊಡ್ಡ ಕ್ವಾಲಿಫಿಕೇಶನ್ ಇರಬೇಕು ಅಂತ ಇಲ್ವೇ ಇಲ್ಲ. ನೋಡಿ, ನೀವು ನಾನು ಇಂಜಿನಿಯರು, ಇಲ್ಲಿ ಎಷ್ಟೋ ಜನ 10th ಪಾಸ್ ಆಗೋರಿದ್ದಾರೆ, ಎಷ್ಟೋ ಜನ ನನ್ಕಿಂತ ಚೆನ್ನಾಗಿ ಓದೋರು ಇದ್ದಾರೆ, ಎಷ್ಟೋ ಜನ ನನ್ಕಿಂತ PUC ಅವರು ಇದ್ದಾರೆ. ಕರೆಕ್ಟ್ ಅಲ್ವಾ? ಎಲ್ರಿಗೂ ಸಮೇತ ಸೇಮ್ ಕೀ 100 ಕೋಟಿ 100 ಕೋಟಿ 100 ಕೋಟಿ 100 ಕೋಟಿ. ಅರ್ನಿಂಗ್ ದುಡ್ಡು ಎಷ್ಟು ಬೇಕು, ಅನ್ಲಿಮಿಟೆಡ್, ಆಸ್ ಮಚ್ ಯು ಕ್ಯಾನ್, as you can. ನಿಮಗೆ ಎಷ್ಟು ಬೇಕು ಅಷ್ಟು ದುಡ್ಡು ತಗೊಂಡು ಏನಲ್ಲ, 500 ಬೇಕಾದ್ರೆ 500 ರೂಪಾಯಿ ತಗೋಬಹುದು, 1,000 ಬೇಕಾದ್ರೆ 1,000 ತಗೋಬಹುದು, 2 ಲಕ್ಷ ಬೇಕಾದ್ರೆ 2 ಲಕ್ಷನು ತಗೊಳ್ಬಹುದು. ಅದನ್ನ ಜೋರಾಗಿ ಹೇಳಿ ಸರ್. ಫುಲ್ ಸೀರಿಯಸ್ ಆಗ್ಬಿಟ್ರಾ? ನಾನು ಏನು ಹೇಳ್ಕೋಬೇಡಿ. ಇನ್ವೆಸ್ಟ್ಮೆಂಟ್, ನೋ ಬಿಗ್ ಇನ್ವೆಸ್ಟ್ಮೆಂಟ್ ರಿಕ್ವೈರ್ಡ್. ತುಂಬಾ ಲಕ್ಷ ಕೋಟಿ ಗಟ್ಟೆ ಬಂಡವಾಳ ಹಾಕಿ 100 ಕೋಟಿ ತೆಗಿಬೇಕಂತ ಹೇಳ್ತಿದೀವಾ?